ಸಂಧಿ 6. ಸೂಚನೆ: ಭೀಮ ದುರ್ಯೋಧನರ ಸೆಣಸಿನ ತಾಮಸಿಕೆ ಹೆಚ್ಚಿದುದು. ಕದನೋದ್ದಾಮರಸ್ತ್ರಾಭ್ಯಾಸವನು ಮಾಡಿದರು ದ್ರೋಣನಲ್ಲಿ. ಭೀಮ ದುರ್ಯೋಧನರ ತಾಮಸ ಕಲಹವು ಹೆಚ್ಚಿತು. ಕೌರವ ಪಾಂಡವರು ದ್ರೋಣನಲ್ಲಿ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿದರು. ಕೇಳು ಜನಮೇಜಯ ಮಹೀಪತಿ, ಬಾಲಕರು ನೂರಾರು ಮೆರೆದರು. ಬಾಲ ಕೇಳಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ. ಆಳಿನೇರಿಕೆ ಹಿಡಿಗವಡೆ ಗುರಿಯಾಳು, ಚೆಂಡಿನ ಹೊಣಕ್ಕೆ ಚಿಣಿಕೋಲಾಳು ಗೊತ್ತಿನ ದಂಡೆಯನೇ ನಾನಾ ವಿನೋದದಲ್ಲಿ. ಜನಮೇಜಯನೇ ಕೇಳು, ಬಾಲಕರಾದ ಕೌರವ ಪಾಂಡವರು ಊರ ಹೊರಗೆ ಬಾಲ್ಯದ ಆಟಗಳ ವ್ಯಸನದಲ್ಲಿ ಮಗ್ನರಾದರು. ಒಬ್ಬರ ಬೆನ್ನನ್ನು ಒಬ್ಬರು ಏರುವುದು, ಹಿಡಿಗವಡೆಯಾಟ, ಗುರಿ ಹಿಡಿದು ಚೆಂಡಿನಿಂದ ಒಬ್ಬರನ್ನೊಬ್ಬರು ಹೊಡೆಯುವುದು, ಚಿನ್ನಿ ದಾಂಡು ಮೊದಲಾದ ಆಟಗಳಲ್ಲಿ ತೊಡಗಿಕೊಂಡರು. ಗುಡುಗು ಗುತ್ತಿನ ಚೆಂಡು ಗುಮ್ಮನ ಬಡಿವ ಕತ್ತಲೆ ಗುದ್ದು ಗಂಬದ ಗಡಣೆ ಕಣ್ಮುಚ್ಚ ಸಗವರಿ ಹರಿ ಹಲಗೆ ನಿಡುಗವಣೆ. ಕೆಡಹು ಕೊಟ್ಟಿಗನಾದಿಯಾದವ ಗಡ ವಿನೋದದಲಾಡಿದರು. ಪಂಗಡದಲೈವರು ನೂರ್ವರಿವರಿ ತಂಡ ಒಂದಾಗಿ. ಗುಡುಗುಡು ಅಂದರೆ ಕಬಡ್ಡಿ. ಲಗ್ಗೆಯ ಚೆಂಡು ಮುಚ್ಚಿಟ್ಟುಕೊಂಡು ಹಿಂದಿನಿಂದ ಬಂದು ಹೊಡೆಯುವುದು, ಕಣ್ಣು ಮುಚ್ಚಾಲೆ, ಕವಣೆಗಲ್ಲು, ಒಬ್ಬರನ್ನೊಬ್ಬರು ಕೆಡವಿ ಗುದ್ದುವುದು ಮೊದಲಾದ ಆಟಗಳನ್ನು 5 ಜನ ಪಾಂಡವರ ಒಂದು ಗುಂಪು, 100 ಜನ ಕೌರವರ ಇನ್ನೊಂದು ಗುಂಪು ಸೇರಿ ಆಡುತ್ತಿದ್ದರು. ಅದರೊಳೊಬ್ಬನೇ ಭೀಮನನಿಬರ ಸದೇವತಾ ಸೋತರೆ ವಿಭಾಡಿಸಿ, ಕೆದರುವನು ಗೆದ್ದೋಡಿದರೆ ಬೆಂಬತ್ತಿ ಹಿಡಿದೆಳೆದು. ಸದೆದು ಬಿಡುವನು ಮುನ್ನ ಭೀಷ್ಮಂಗೊದರಿದೂರುವನನಿಬರನು. ಮೇಳದಲ್ಲಿ ಮಗುಳೊಂದಾಗಿ ಸಂಗಡವಹರು ಸೂರುಳಿದು. ಅವರಲ್ಲಿ ಭೀಮನೊಬ್ಬನೇ 100 ಜನ ಕೌರವರನ್ನು ಬಡಿಯುತ್ತಿದ್ದನು. ಕೌರವರು ಗೆದ್ದು ಓಡಿದರೆ ಅವರ ಬೆನ್ನು ಹತ್ತಿ ಹಿಡಿದು ಹೊಡೆಯುವನು. ಅವರಿಗಿಂತ ಮೊದಲೇ ಭೀಷ್ಮನ ಬಳಿಗೆ ಹೋಗಿ ಕೌರವರ ಮೇಲೆ ದೂರು ಹೇಳುವನು. ಸ್ವಲ್ಪ ಹೊತ್ತಿನ ಜಗಳದ ನಂತರ ಮತ್ತೆ ಒಂದಾಗಿ ಆಟವಾಡುತ್ತಿದ್ದರು. ಆಣೆ ಪ್ರತಿಜ್ಞೆಗಳು ಮರೆತು ಹೋಗುತ್ತಿದ್ದವು. ಕೆಣಕಿ ದುರ್ಯೋಧನನ ನೆತ್ತಿಯ ನಣೆದು ಹಾಯ್ವನು, ನಿಮ್ಮ 100 ಬಣಗುಗಳಿಗೆಡಗಾಲ ತೊಡರಿದೆ ಬನ್ನಿ ನೀವೆನುತ್ತಾ. ಗುಣವ ನುಡಿದೊಂದಾಗಿ ಕೆಳೆಗೊಂಡಣಕಿಸದೆ ಮೈ ಮರೆಸಿ ಮರೆಯಲಿ. ಹಣಿದು ಬಿಡುವರು ಭೀಮನನು ದುರ್ಯೋಧನಾದಿಗಳು. ದುರ್ಯೋಧನನ ನೆತ್ತಿಗೆ ಹೊಡೆದು, ನೀವು 100 ಜನ ಜೊಳ್ಳುಗಳಿಗೂ ಎಡಗಾಲಿನಿಂದ ತೊಡರು ಕೊಡುತ್ತೇನೆಂದು ಭೀಮನು ಕೌರವರಿಗೆ ಹೇಳುವನು. ಕೌರವರು ಭೀಮನೊಡನೆ ನಯವಾದ ಮಾತುಗಳನ್ನಾಡಿ ಅವನನ್ನು ಅಣಕಿಸದೆ ಹೊಗಳಿ ಮೈಮರೆಸಿ ಮರೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಬಿಡುತ್ತಿದ್ದರು.